ನಮಸ್ಕಾರ ಮೈಸೂರು. ನಾವು ಇವತ್ತು ಈ ಒಂದು ಮೈಸೂರಿನಲ್ಲಿರುವಂಥ ಬೀರುಹುಂಡಿ ಅಂತ ಗ್ರಾಮದಲ್ಲಿ ನಾವಿಲ್ಲಿ ಬಂದಿದ್ದೀವಿ. ಇಲ್ಲೊಂದು ಲ್ಯಾಂಡ್ 1 ಎಕರೆ 11 ಗುಂಟೆ ಇರುವಂಥ ಜಮೀನು ಇದು. ಇದನ್ನ ನಾವು ನಿಮ್ಗೆ ತಗೊಂಡು ಬಂದಿದ್ದೀವಿ. ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರೆ, ಇದ್ರದ್ದು ಓನರು. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಇದು ಎಷ್ಟು ಎಕರೆ, ಎಲ್ಲಿಂದ ಬರ್ತದೆ, ಯಾವ ಊರಿಗೆ ಸೇರುತ್ತೆ, ಏನು RTC ಇದೆ, ಅದೆಲ್ಲ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಸರ್, ಇದು ಊರು ಬೀರುಹುಂಡಿ ಅಂತ ಗ್ರಾಮ, ಜೈಪುರ ಹೋಬಳಿ, ಮೈಸೂರು ತಾಲೂಕು, ಜೈಪುರ ಹೋಬಳಿ, ಬೀರುಹುಂಡಿ ಗ್ರಾಮ. ಓಕೆ. ಇದು ಬಂದು ಇಲ್ಲಿ ನೋಡಿ ಸರ್, ಇದು ಮಾವಿನ ಮರ ಐತಲ್ಲ, ಮಾವಿನ ಮರ. ಇದೊಂದು 20 ಗುಂಟೆ ಬರ್ಬೋದು. ತಿರ ಕೆಳಗಡೆ ಒಂದು 20 ಗುಂಟೆ, ಆದ್ರಿಂದ ಕೆಳಗಡೆ ಒಂದು 11 ಗುಂಟೆ. ಟೋಟಲ್ 1 ಎಕರೆ 11 ಗುಂಟೆ ಇರೋದು. 1 ಎಕರೆ 11 ಗುಂಟೆ ಇರೋದು. 11 ಗುಂಟೆ ಇರೋದು. 1 ಎಕರೆ ಟೋಟಲಿ 1 ಎಕರೆ 11 ಗುಂಟೆ. ಅದು ಬಂದು ಓನರ್ ಹೆಸರು ನಮ್ಮ ತಂದೆ. ಅದೇ ಸರ್, 1 ಎಕರೆ 11 ಗುಂಟೆ ಇರೋದು ಇದು ಪೂರ್ತಿ ಜಾಗ. ನಮ್ಮ ಅಪ್ಪ ಬಂದು ಅದೇ ಬೋಳೆಗೌಡ ಬಿನ್ ರಾಮ ಅಂತ RTC ಹೆಸರು. ಇದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿ ಇದು. ಇದು RTC ಇದು ಯೆಲ್ಲೋ ಝೋನ್ ಅಲ್ಲಿ ಇದೆಯಾ, ಗ್ರೀನ್ ಝೋನ್ ಅಲ್ಲಿ ಇದೆಯಾ ಇವಾಗ? ಸರ್, ಇದು ಯೆಲ್ಲೋ ಝೋನ್. ಯೆಲ್ಲೋ ಝೋನ್ ಬಂದಿದ್ಯಾ? ಈ ಕಡೆ ಎಲ್ಲ ಯೆಲ್ಲೋ. ಯಾಕಂದ್ರೆ ಇಲ್ಲೆಲ್ಲ ಲೇಔಟ್ ಆಗಿರೋದ್ರಿಂದ ಅಲ್ಲಿ ಎಷ್ಟು ಡೆವಲಪರ್ಸ್ ಅವ್ರು ಮಾಡಿದ್ದಾರೆ. ಮತ್ತೆ ಇನ್ನೊಂದು ಯಾವ್ದೋ ಅರಮನೆ ನಗರಿ ಅಂತ ಸರ್, ಅರಮನೆ ನಗರಿ ಅಂತ ಒಂದ್ ಮಾಡಿದ್ದಾರೆ. ಎರಡು ಅದು ಈ ಕಡೆ ಎರಡಕ್ಕೂ ಅರಮನೆ ನಗರಿ, ಆ ಕಡೆ ಎಷ್ಟು ಡೆವಲಪರ್ಸ್ ಪ್ರಿಂಟ್. ಓಕೆ ಓಕೆ. ಎಲ್ಲ ಗ್ರೀನ್ ಬರಲ್ಲ ಸರ್, ಎಲ್ಲ ಯೆಲ್ಲೋ ಝೋನ್ ಇದೆ. ಓಕೆ. ಇದು ಎಲ್ಲಿಂದ ಬೌಂಡ್ರಿ ಹೇಳ್ತೀರಾ ಒಂದ್ ಸ್ವಲ್ಪ? ಎಲ್ಲಿಂದ? ಇಲ್ಲಿ ನೋಡಿ ಸರ್, ಇದರಿಂದ ಕಾಣಿಸುತ್ತಲ್ಲ ಅಲ್ಲ ಅವರು ಕಾರ್ನರ್, ಆ ಕಡೆಯಿಂದ ನೋಡಿ, ಆ ಕಡೆ ಲಾಸ್ಟ್ ಬಿದಿರ್ಗುತ್ತೆ ನಿಂತಿದ್ರಲ್ಲ, ಆ ಕಡೆಯಿಂದ ಬಂದು ಹಿಂಗ್ ಕೆಳಗಡೆ ಕೆಳಗಡೆ ಬಂದು ಕೆಳಗಡೆ ಉತ್ತಿರೋದು, ಅದ್ರ ಕೆಳಗಡೆ ಕಡ್ಡಿ ಹಾಕೈತಲ್ಲ, ಅಲ್ಲಿ ತನಕ ಬರ್ತದೆ. ಅದೇ ಒಳಗೆ ಸೇರುತ್ತೆ. ಈ ಮರ ಎಲ್ಲ ಒಳಗೆ ಸೇರುತ್ತೆ ಅದು. ಅಂದ್ರೆ ಇದು ಸ್ಕ್ವೇರ್ ಟೈಪ್ ಇಲ್ಲ, ಒಂಥರ ರೆಕ್ಟಾಂಗಲ್ ಅಲ್ಲಿ ಇದೆ. ಇಲ್ಲಿಂದ ಅಂದ್ರೆ ನಮ್ ಜಮೀನ್ಗೆ ಕನೆಕ್ಟ್ ಆಗುತ್ತೆ ಸರ್. ಅದು ಒಂದ್ ಕಡೆಯಿಂದ ಒಂದ್ ಕಡೆ, ಬೇರೆ ಜಮೀನ್ ಬೇಕು ಹೋಗಂಗಿಲ್ಲ. ಈಗ ಇದು ನಮ್ದೆ ಅಲ್ವಾ, ಹತ್ತಿರ ಕೆಳಗಡೆ ಅದು ನಮ್ದೆ, ಕನೆಕ್ಟ್ ಆಗುತ್ತಲ್ಲ ಅಲ್ಲಿಂದ. ಇದು ಟೋಟಲಿ ಸೇಲ್ಗಿರೋದು ಎಷ್ಟು? 1 ಎಕರೆ 11 ಗುಂಟೆ. 11 ಗುಂಟೆ. ಇದು ನೋಡಿ, ಇದು ರಿಂಗ್ ರೋಡ್ ಇಂದ ಎಷ್ಟು ಕಿಲೋಮೀಟರ್ ಇರ್ಬೋದು? ಇದು ಈ ರಿಂಗ್ ರೋಡ್ ಇಂದ ಎಷ್ಟು ಕಿಲೋಮೀಟರ್ ಇದೆ? ಬೋಗಾದಿ ರಿಂಗ್ ರೋಡ್ ಇಂದ 8 ಕಿಲೋಮೀಟರ್ ಆಯ್ತಾ ಸರ್? ಇಲ್ಲಿ 8 ಕಿಲೋಮೀಟರ್. ಈ ಕಡೆ ದಟ್ಕಳಿ ಆಯ್ತಲ್ಲ, ದಟ್ಕಳಿ ಕೊಂಪನಗರ, ಅಲ್ಲಿಂದ ಹತ್ರ 7 ಕಿಲೋಮೀಟರ್ ಎಷ್ಟು? 7 ಕಿಲೋಮೀಟರ್. ಬಟ್ ಇದಕ್ಕೆ ನೇರ ಅಪ್ರೋಚ್ ಇರೋದು ನಮ್ಗೆ ಬೋಗಾದಿ ರಿಂಗ್ ರೋಡ್ ಇಂದ, ಬೋಗಾದಿ ಸಿಗ್ನಲ್ ರಿಂಗ್ ರೋಡ್ ಇದೆಯಲ್ಲ, ಗದ್ಗೆ ರೋಡ್ ಇಂದ ಸ್ಟ್ರೈಟ್ ಬಂದ್ರೆ ಅಲ್ಲಿ ಯಾವ್ದು ಬೀರುಹುಂಡಿ ಸರ್ಕಲ್, ಆ ಸರ್ಕಲ್ ಇಂದ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ನಿಮ್ಗೆ ಇಲ್ಲೊಂದು 1.5 ಕಿಲೋಮೀಟರ್ ಆಗುತ್ತೆ. ಸೊ ರೋಡ್ ಅಪ್ರೋಚ್ ಸ್ನೇಹಿತರೆ, ನಕ್ಷಲಿ ಅಲ್ಲಿ ಆ ಕಡೆ ಇದೆ ಅಂತ ಹೇಳ್ತಾವ್ರೆ ನಮ್ಮ. ಆಯ್ತು ನೋಡಿ, ಅದರಿಂದ ಒಂದ್ ಸ್ವಲ್ಪ 100 ಅಡಿ ಹಿಂದೆ ನಕ್ಸಲ್ ಇರೋದು. ಓಕೆ. ಇದೆಲ್ಲ ಮಾಮೂಲಿ ಮೆಟ್ಲಿಂಗ್ ರೋಡು. ಸರಿ. ಇದರಿಂದಾನೇ ಓಡಾಡ್ತಿರೋದು, ಏನ್ ಸಮಸ್ಯೆ ಇಲ್ಲ. ಇದು ಜನರಲ್ ಕ್ಯಾಟಗರಿ ಅಲ್ವಾ? ಜನರಲ್ ಕ್ಯಾಟಗರಿ ಕುರುಬರು. ಇದು ಲೇವಿಟೆ ಅದ್ರ ಪಕ್ಕದ್ದು. ನಮ್ಮ ಪಕ್ಕದಲ್ಲಿ ಒಬ್ರು ಕೊಟ್ಟಿಲ್ಲ, ಈಗ ನಮ್ ಜಮೀನ್ ಪಕ್ಕದ್ದೆಲ್ಲ ಸೇಲಾಗಿ ಹೋಗೋದ ಸರ್. ಅದು ಮಧ್ಯದಲ್ಲಿ ಮಾತ್ರ ಆಲ್ರೆಡಿ ಇದು ಅಲ್ಲಿ ಕಾಣ್ತಾ ಇದೆಯಲ್ಲ, ಸ್ಕೂಟರ್ ಇದೆಯಲ್ಲ, ಆ ಸ್ಕೂಟರ್ ಪಕ್ಕದ್ದೆಲ್ಲ ಲೇಔಟ್ಗೆ ಆಲ್ರೆಡಿ ಆಗಿದೆ, ಸೇಲ್ ಆಗಿದೆ. ಸೊ ಇದು ಹಂಗೆ ಕಂಟಿನ್ಯೂಟಿ ಆಗುತ್ತೆ. ಸೊ ವೆರಿ ಗುಡ್ ಲೊಕೇಶನ್ ಆಗುತ್ತೆ. ಒಂದು ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಲೇಔಟ್ ಮಾಡ್ಬೋದು.